ನಡೆದ ಪ್ರಕರಣಕ್ಕೆ ಕಮಿಷನರ್ ತಲೆದಂಡ ಏನಾಯಿತು? ಇದರ ಬಗ್ಗೆ ಸರ್ಕಾರದ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೊಡ್ಡವರ ತಲೆ ಉಳಿಸಿಕೊಳ್ಳೋದಕ್ಕೆ ಸಣ್ಣವರ ಬಲಿ ಅಂತ ಹೇಳಿದ್ದಾರೆ. ಕಾರ್ಯಕ್ರಮ ಆಯೋಜಿಸಿದ್ದು ಪೊಲೀಸರ, ಬೇಡ ಅಂತ ಹೇಳಿದ ಪೊಲೀಸರ ತಲೆದಂಡ ಆಗಿದೆ. ಕಾರ್ಯಕ್ರಮ ಮಾಡಿ ಅಂತ ದಬ್ಬಾಳಿಕೆ ಮಾಡಿದ್ರು. ಇವರ ತಲೆ ಉಳಿಸಿಕೊಳ್ಳೋದಕ್ಕೆ ಪೊಲೀಸರನ್ನ ಬಲಿ ಕೊಟ್ರು. ಪೊಲೀಸರ ಮೇಲೆ ಸಿಎಂ, ಡಿಸಿಎಂ, ಗೃಹ ಸಚಿವರ ದಬ್ಬಾಳಿಕೆ ನಡೆದಿದೆ ಅಂತ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಮಾತಾಡಿದ್ದಾರೆ. ನ್ಯಾಯಾಧೀಶರ ವತಿಯಿಂದ ತನಿಖೆ ಆಗಬೇಕು. ಆಗ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ತನಿಖೆ ನಡೆಯೋದಕ್ಕೆ ಸಾಧ್ಯ. ಸರ್ಕಾರ ತಪ್ಪು ಮಾಡಿದ್ದೆಲ್ಲಿ? ಸರ್ಕಾರ ತಪ್ಪು ಮಾಡಿದ್ದು ಯೋಜನಾಬದ್ಧವಾದ ಆಯೋಜಿಸಲಿಲ್ಲ. ಸರ್ಕಾರ ಸಂಭ್ರಮಿಸಬೇಕಾದ ಅವಶ್ಯಕತೆ ಇರಲಿಲ್ಲ. ಜನಮಾನಸದ ಭಾವನೆಯನ್ನು ಎನ್ಕ್ಯಾಶ್ ಮಾಡಿಕೊಳ್ಬೇಕು ಅಂತ ಅನಿಸಿದ್ರೆ ಯೋಜನಾಬದ್ಧವಾಗಿ ಮಾಡಬೇಕಿತ್ತು. ಜನಮಾನಸದಲ್ಲಿರುವಂಥ ಎಮೋಷನ್ಸ್ನ ಲಾಭ ಮಾಡಿಕೊಳ್ಬೇಕು ಅನ್ನುವಂಥ ಕೆವಲಿಗೆ 11 ಜನರ ಅಮಾಯಕರ ಸಾವಿಗೆ ಕಾರಣರಾದರು. ಅವರೆಲ್ಲ ಕೇವಲ ಕ್ರಿಕೆಟ್ ಪ್ರೇಮದಲ್ಲಿ ಬಂದಿದ್ದಾರೆ, ಕ್ರಿಕೆಟ್ ಅವರ ಸ್ಟಾರ್ ಆಟಗಾರರ ಮೇಲಿನ ವ್ಯಾಮೋಹದಲ್ಲಿ ಬಂದಿದ್ದಾರೆ. ಅವ್ರಿಗೇನು ಸಂಬಂಧ ಇಲ್ಲ. ಆದರೆ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಬೇಕಾಗಿ ಜವಾಬ್ದಾರಿ ನಮ್ಮದಿತ್ತು. ತಲೆದಂಡ ಯಾರು ತಲೆದಂಡ ಆಗಬೇಕು? ನ್ಯಾಯಾಧೀಶರ ವತಿಯಿಂದ ತನಿಖೆ ಆಗಬೇಕು. ಆಗ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಯುತವಾಗಿ. ಡಿಸಿಎಂ ಕಣ್ಣೀರು ಪಶ್ಚಾತ್ತಾಪದ ಕಣ್ಣೀರ? ಡಿಸಿಎಂ ಡಿಕೆಶಿ ಕಣ್ಣೀರಿಗೆ ಸಿಟಿ ರವಿ ಕಿಡಿಕಾರಿದ್ದಾರೆ. ಸಾವಿನ ಮಾಹಿತಿ ಇದ್ರೂ ಸಂಭ್ರಮಿಸಿದ್ರು. ಈಗ ಕಣ್ಣೀರು ಹಾಕಿದ್ರೆ ಅದರ ಅರ್ಥ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಎಲ್ಲರನ್ನೂ ಮೆಚ್ಚಿಸಬಹುದು, ದೇವರನ್ನ ಮೆಚ್ಚಿಸೋದಕ್ಕಾಗಲ್ಲ. ಡಿಕೆಶಿ ಅವರ ಕಣ್ಣೀರು ನಾಟಕ ಅಂತ ಹೇಳಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಆತ್ಮ ಸಾಕ್ಷಿಗೆ ಬಿಡ್ತೀನಿ ಅಂತ ಹೇಳಿದ್ದಾರೆ ಸಿಟಿ ರವಿ. ಕಣ್ಣೀರ ಪಶ್ಚಾತ್ತಾಪದ ಕಣ್ಣೀರಾದ್ರೆ ಅದು ಮಾನವೀಯತೆ ನೆಲೆಯಲ್ಲಿ ಬರಬೇಕಾಗಿರೋದು. ಮನುಷ್ಯತ್ವ ಇರೋರು ವ್ಯಕ್ತಪಡಿಸುವ ರೀತಿ ಪಶ್ಚಾತ್ತಾಪದ. ರಾಜ್ಯದ ಮತ್ತು ದೇಶದ ಜನರಿಗೆ ಸಂಶಯ ಏನು ಅಂದರೆ, ನಿಮಗೆ ಹೊರಗಡೆ ಗೇಟ್ನಲ್ಲಿ ತಳ್ಳಾಟದಲ್ಲಿ ನಿಧನರಾಗಿದ್ದಾರೆ ಅನ್ನೋ ಸ್ಕ್ರೋಲಿಂಗ್ ಬರ್ತಾ ಇತ್ತು ಟಿವಿಗಳಲ್ಲಿ. ನಿಮ್ಮ ಹತ್ರ ಇರುವ ಅಧಿಕಾರಿಗಳು ಮಾಹಿತಿ ನಿಮಗೆ ಕೊಟ್ಟಿರ್ತಾರೆ. ಆದರೆ ನೀವು RCB ತಂಡದ ಜೊತೆಗೆ ಟ್ರೋಫಿ ಎತ್ಕೊಂಡು ಗೆಲುವನ್ನು ಸಂಭ್ರಮಿಸ್ತಾ ಇದ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.